ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ ಮೇಡಮ್, ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿ ವಿ ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ ಟಿ ವಿ ಆನ್ ಮಾಡಿ ಅಂತಂದರೆ, ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿ ವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತು ಪಕ್ಕದ ಮನೆಗೆ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನಿಮಗೆ ನೋಡಿ ಟಿ ವಿ ಆನ್ ಮಾಡಿದ್ರು ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನಾನು ಅಲ್ಲೇ ಮನೆಯಲ್ಲೇ ಕುಸಿದು ಬಿದ್ದುಬಿಟ್ಟೆ. ನೇಹಾ ಹತ್ಯಾಕಾಂಡಕ್ಕೆ ಈಗಾಗಲೇ ಏನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂಥದ್ದು. ಫಯಾಜ್ ಇದ್ದಾನೆ, ಆ ಫಯಾಜ್ನ ತಾಯಿ ನಮ್ಮ ಮುಂದಿದ್ದಾರೆ, ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇದಕ್ಕೇನು ಇಲ್ಲ ಸರ್, ಸಾಕಷ್ಟು ಕ್ರೂರವಾಗಿ ಅವನು ನೇಹಾಳನ್ನು ಕೊಂದಿದ್ದಾನೆ ಸರ್. ಆ ಮಗುಲಾಗಿತ್ತು ಆಗಿದೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಬಟ್ ಆ ಮಗು ಅದು ಎಷ್ಟೊಂದು ವಿಲಿ ಅಂತ ಒದ್ದಾಡಿರುತ್ತೋ, ಆ ಮಗು ಪ್ರಾಣ ಬಿಡಬೇಕಾದ್ರೆ ಅದನ್ನು ಟಿ ವಿಯಲ್ಲಿ ನೋಡಿ ನಾನು ಅಲ್ಲೇ ಕುಸಿದು ಬಿದ್ದಿದ್ದೀನಿ ಸರ್. ಮನೆಯಲ್ಲಿ ನನ್ನ ಮಗಳು ಕೂಡ ಮನೆಯಲ್ಲಿರಲಿಲ್ಲ, ನಾನು ಒಬ್ಬಳೇ ಇದ್ದೆ. ನನ್ನ ಪಕ್ಕದ ಮನೆಯವರು ಬಂದು ನಾನು ನೀರು ಬಿಡಿದೆ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಗಿದ್ದು ಮೇಡಮ್? ಯಾವಾಗ ಗೊತ್ತಾಗಿದ್ದು? ನಿಮ್ಗೆ ಏನು ಅನಿಸ್ತಾ ಇರಲಿಲ್ಲ. ನಮಗೆ ತುಂಬ ಪರಿಚಯದವರೊಬ್ಬರು, ಅವರು ಟಿ ವಿ ನ್ಯೂಸ್ ನೋಡಿದ್ರು ಏನೋ ಗೊತ್ತಿಲ್ಲ, ನನಗೆ ಎಲ್ಲಿದ್ದೀರಾ ಮೇಡಮ್ ಅಂತ ಫೋನ್ ಹಚ್ಚಿದ್ರು. ಸರ್ ನಾನು ಮನೆಯಲ್ಲೇ ಇದ್ದೀನಿ ಅಂತಂದರೆ, ಏನಾದರೂ ವಿಷಯ ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ ಮೇಡಮ್, ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿ ವಿ ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ ಟಿ ವಿ ಆನ್ ಮಾಡಿ ಅಂತಂದರೆ, ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿ ವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತು ಪಕ್ಕದ ಮನೆಗೆ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನಿಮಗೆ ನೋಡಿ ಟಿ ವಿ ಆನ್ ಮಾಡಿದ್ರು ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನಾನು ಅಲ್ಲೇ ಮನೆಯಲ್ಲೇ ಕುಸಿದು ಬಿದ್ದುಬಿಟ್ಟೆ. ನೇಹಾ ಹತ್ಯಾಕಾಂಡಕ್ಕೆ ಈಗಾಗಲೇ ಏನು ರಾಷ್ಟ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂಥದ್ದು. ಫಯಾಜ್ ಇದ್ದಾನೆ, ಆ ಫಯಾಜ್ನ ತಾಯಿ ನಮ್ಮ ಮುಂದಿದ್ದಾರೆ, ಅವ್ರ ಜೊತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇದಕ್ಕೇನು ಇಲ್ಲ ಸರ್, ಸಾಕಷ್ಟು ಕ್ರೂರವಾಗಿ ಅವನು ನೇಹಾಳನ್ನು ಕೊಂದಿದ್ದಾನೆ ಸರ್. ಆ ಮಗುಲಾಗಿತ್ತು ಆಗಿದೆ. ಬಟ್ ಆ ಮಗು ಅದು ಎಷ್ಟೊಂದು ವಿಲಿ ಅಂತ ಒದ್ದಾಡಿರುತ್ತೋ, ಆ ಮಗು ಪ್ರಾಣ ಬಿಡಬೇಕಾದ್ರೆ ಅದನ್ನು ಟಿ ವಿಯಲ್ಲಿ ನೋಡಿ ನಾನು ಅಲ್ಲೇ ಕುಸಿದು ಬಿದ್ದಿದ್ದೀನಿ ಸರ್. ಮನೆಯಲ್ಲಿ ನನ್ನ ಮಗಳು ಕೂಡ ಮನೆಯಲ್ಲಿರಲಿಲ್ಲ, ನಾನು ಒಬ್ಬಳೇ ಇದ್ದೆ. ನನ್ನ ಪಕ್ಕದ ಮನೆಯವರು ಬಂದು ನಾನು ನೀರು ಬಿಡಿದೆ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಗಿದ್ದು ಮೇಡಮ್? ಯಾವಾಗ ಗೊತ್ತಾಗಿದ್ದು? ನಿಮ್ಗೆ ಏನು ಅನಿಸ್ತಾ ಇರಲಿಲ್ಲ. ನಮಗೆ ತುಂಬ ಪರಿಚಯದವರೊಬ್ಬರು, ಅವರು ಟಿ ವಿ ನ್ಯೂಸ್ ನೋಡಿದ್ರು ಏನೋ ಗೊತ್ತಿಲ್ಲ, ನನಗೆ ಎಲ್ಲಿದ್ದೀರಾ ಮೇಡಮ್ ಅಂತ ಫೋನ್ ಹಚ್ಚಿದ್ರು. ಸರ್ ನಾನು ಮನೆಯಲ್ಲೇ ಇದ್ದೀನಿ ಅಂತಂದರೆ, ಏನಾದರೂ ವಿಷಯ